ಬಣ ರಾಜಕೀಯ, ಸಿಎಂ ಬದಲಾವಣೆ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಟೀಕೆ ಟಿಪ್ಪಣಿ, ಆರೋಪ ಪ್ರತ್ಯಾರೋಪ, ವಾದ ಪ್ರತಿವಾದ, ಏಟು ಎದುರೇಟು ಇವುಗಳಿಗೆ ರಾಜ್ಯ ರಾಜಕಾರಣ ಸೀಮಿತವಾಗಿತ್ತು. ಆದ್ರೆ ಕಳೆದ ಕೆಲವು ದಿನಗಳಿಂದ ಒಂದು ಅಸಹ್ಯಕರ ಚರ್ಚೆಗೆ ರಾಜ್ಯ ರಾಜಕಾರಣ ಕಾರಣವಾಗಿದೆ. ಅದೇ ಹನಿ ಟ್ರ್ಯಾಪ್. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಅಂದ್ರೇನು? ಹನಿ ಟ್ರ್ಯಾಪ್ ಮೂಲಕ ಹೇಗೆ ಬಲೆಗೆ ಬೀಳಿಸ್ತಾರೆ? ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತಾನಾ? ಸಾಮಾನ್ಯ ಜನರು ಇದಕ್ಕೆ ಹೇಗೆ ಬಲಿಪಶು ಆಗ್ತಿದ್ದಾರೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಹನಿ ಟ್ರ್ಯಾಪ್ ಅನ್ನೋದು ಹೊಸ ಪದ ಏನಲ್ಲ. ರಾಜ್ಯದಲ್ಲಿ ಆಗಾಗ ಈ ಪದವನ್ನ ನಾವು ಕೇಳ್ತಾನೆ ಇರ್ತೀವಿ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಬಳಿಕ ಹನಿ ಟ್ರ್ಯಾಪ್ ಅನ್ನೋದು ಸಾಕಷ್ಟು ಮೈಲೇಜ್ ಪಡೆದುಕೊಂಡು ಸೈಲೆಂಟ್ ಆಯ್ತು. ಆದ್ರೆ ಮತ್ತೆ ಹನಿ ಟ್ರ್ಯಾಪ್ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ. ಹೌದು, ಕೆಎನ್ ರಾಜಣ್ಣ ಹೇಳಿದಂತೆ ಹನಿ ಟ್ರ್ಯಾಪ್ ಮಾಡೋ ಉದ್ದೇಶದಿಂದ ಅವರ ಸರ್ಕಾರಿ ನಿವಾಸಕ್ಕೆ ಒಂದು ಗ್ಯಾಂಗ್ ಹೋಗಿತ್ತಂತೆ. ಇದನ್ನ ತಿಳಿದ ರಾಜಣ್ಣ ಆ ಗ್ಯಾಂಗ್ ಅನ್ನ ಹಿಡಿದು ತದ್ಕಿದ್ದಾರೆ. ಆಗ ಆ ಗ್ಯಾಂಗ್ ಹನಿ ಟ್ರ್ಯಾಪ್ ಉದ್ದೇಶದ ಬಗ್ಗೆ ತಿಳಿಸಿದೆ ಅನ್ನೋದು ಸದ್ಯಕ್ಕೆ ಇರೋ ಮಾಹಿತಿ. ಇದು ಇಲ್ಲಿಗೆ ನಿಂತಿಲ್ಲ. ಅಧಿವೇಶನದಲ್ಲೂ ಈ ವಿಚಾರ ಪ್ರಸ್ತಾಪ ಆಗಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇದಕ್ಕೆ ರಾಜಣ್ಣ ರಿಯಾಕ್ಟ್ ಮಾಡ್ತಾ 48 ಮಂದಿಯ ಪೆನ್ ಡ್ರೈವ್ ಇದೆ, ನನ್ನನ್ನು ಹನಿ ಟ್ರ್ಯಾಪ್ ಮಾಡೋಕೆ ಯತ್ನ ನಡೆದಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ, ತನಿಖೆ ಆಗ್ಲಿ ಅಂತಂದ್ರು. ನಂತರ ಅಶೋಕ್ ಮಾತನಾಡಿ ಎಸ್ಐಟಿ ರಚನೆಗೆ ಒತ್ತಾಯಿಸಿದ್ರು. ಗೃಹ ಸಚಿವ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಅಂತಂದ್ರು. ಈ ಚರ್ಚೆಯ ಬಳಿಕ ಇಡೀ ರಾಜ್ಯವನ್ನ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದುವೇ ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸ್ತಿರೋ ನಾಯಕ ಯಾರು, ಯಾವ ಕಾರಣಕ್ಕೆ ಅಂತ. ಈ ಎಲ್ಲಾ ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರ ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ಇಲ್ಲಿ ಎಲ್ಲಾರು ಕಳ್ರೆ. ಅದ್ರ ಬಗ್ಗೆ ಮುಂದೆ ಮಾತನಾಡೋಣ. ಈಗ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಈ ಹನಿ ಟ್ರ್ಯಾಪ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಹನಿ ಟ್ರ್ಯಾಪ್ ಅಂದ್ರೆ ಸುಂದರ ಯುವತಿಯರನ್ನ ಮುಂದೆ ಇಟ್ಕೊಂಡು ಗಣ್ಯರನ್ನ ಕೆಡ್ಡಾಗೆ ಬೀಳಿಸೋದು. ಅಂದ್ರೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಒಬ್ಬ ಮಹಿಳೆಯ ಮೂಲಕ ಅವರಿಗೆ ಲೈಂಗಿಕ ಆಮಿಷ ತೋರಿಸಿ ಅವರ ರಹಸ್ಯ ಮಾಹಿತಿಯನ್ನಾಗ್ಲಿ ಅಥವಾ ಹಣವನ್ನಾಗ್ಲಿ ಕಿತ್ತುಕೊಳ್ಳೋದೇ ಈ ಹನಿ ಟ್ರ್ಯಾಪ್. ಭಾರತದಲ್ಲಿ ಹನಿ ಟ್ರ್ಯಾಪ್ ಹೊಸದೇನಲ್ಲ. ಆದ್ರೆ ಇತ್ತೀಚೆಗೆ ಇದನ್ನ ಹಣ ಸಂಪಾದಿಸುವ ದಂಧಿಯಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಷ್ಟೇ. ಈ ಹನಿ ಟ್ರ್ಯಾಪ್ಗೆ ಹೆಚ್ಚಾಗಿ ಸಿಕ್ಕಾಕಿಕೊಳ್ಳುವವರು ಪುರುಷರೇ. ಅದರಲ್ಲೂ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಶ್ರೀಮಂತರೇ ಇದರ ಟಾರ್ಗೆಟ್ ಆಗಿರುತ್ತೆ. ಮೊಬೈಲ್, ಫೇಸ್ಬುಕ್, ವಾಟ್ಸ್ಆಪ್ ಮುಖಾಂತರ ಮೊದಲು ಗೆಳೆತನ ಮಾಡಿಕೊಳ್ಳೋ ಇವ್ರು ಆಪ್ತತೆ ಬೆಳೆಸಿ ನಂತರ ಭೇಟಿಯ ನೆಪದಲ್ಲಿ ರೂಮಿಗೆ ಕರೆಸ್ತಾರೆ. ಅಲ್ಲಿ ಆಪ್ತ ಕ್ಷಣಗಳನ್ನ ರೆಕಾರ್ಡ್ ಮಾಡಿ ಬಳಿಕ ಅದನ್ನ ಬಹಿರಂಗಪಡಿಸುವುದಾಗಿ ಬೆದರಿಸಿ ಹಣ ವಸೂಲಿ ಮಾಡ್ತಾರೆ. ಮೊದಲು ಚಾಟ್ನಲ್ಲಿ ಆರಂಭ ಆಗೋ ಗೆಳೆತನ ವಿಡಿಯೋ ಕಾಲ್ವರೆಗೂ ಬರುತ್ತೆ. ಅಷ್ಟೇ ಅಲ್ಲ, ಬೆತ್ತಲಿಯಾಗಿ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ. ನೀವು ಸ್ವಲ್ಪ ಯಾಮಾರಿದ್ರೂ ಮುಗೀತು, ನಿಮ್ಮ ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ. ಕೆಲವೊಮ್ಮೆ ಹೋಟೆಲ್ಗಳಿಗೂ ಯುವಕರನ್ನ ಕರೆಸಿ ಅಲ್ಲಿಗೆ ಬಂದ ಯುವಕ ರೊಮ್ಯಾನ್ಸ್ ಆರಂಭಿಸುವ ಮೊದಲೇ ಯುವತಿಯ ಜೊತೆಗಾರರು ನುಗ್ಗಿ ವಿಡಿಯೋ ಮಾಡಿ ಹಣಕ್ಕಾಗಿ ಬೇಡಿಕೆ ಇಡುವ ಸನ್ನಿವೇಶಗಳು ಇವೆ. ಹಾಗಾದ್ರೆ ಕಾನೂನಿನಲ್ಲಿ ಇದಕ್ಕೆ ಶಿಕ್ಷೆನೇ ಇಲ್ವಾ ಅಂದ್ರೆ ಶಿಕ್ಷೆ ಇದೆ, ಆದ್ರೆ ಅದು ಪರಿಣಾಮಕಾರಿ ಅಲ್ಲ ಅಷ್ಟೇ. ನೋಡಿ, ಹನಿ ಟ್ರ್ಯಾಪ್ ನಂತಹ ಗಂಭೀರ ಅಪರಾಧಗಳಿಗೆ ಸೂಕ್ತ ಕಾನೂನುಗಳ ಕೊರತೆ ಇದೆ. ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹನಿ ಟ್ರ್ಯಾಪ್ ಅನ್ನ ವಿವರಿಸುವುದಕ್ಕೆ ಸ್ಪಷ್ಟ ಕಾನೂನಿಲ್ಲ. ಪೊಲೀಸರು ಹಾಕುವ ಸುಲಿಗೆ, ವಂಚನೆ ಸೆಕ್ಷನ್ಗಳಲ್ಲಿ ಜಾಮೀನು ಸಿಗೋದು ಸುಲಭ. ಬೆದರಿಕೆ ಹಾಕಿ ಸುಲಿಗೆ ಮಾಡಿದ್ರೆ ಕೇವಲ 2 ವರ್ಷ, ವಂಚನೆಗೆ 1 ವರ್ಷ ಶಿಕ್ಷೆ. ಎರಡೂ ಸುಲಭ ಜಾಮೀನು ಸಿಗುವ ಅಪರಾಧಗಳು. ಹೀಗಾಗಿ ಈ ದಂಧೆ ಹೆಚ್ಚಾಗಿ ನಡೀತಾ ಇದೆ. ಅಂದಹಾಗೆ ಹನಿ ಟ್ರ್ಯಾಪ್ ಅನ್ನೋದು ಕೇವಲ ರಾಜಕೀಯದ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಅಷ್ಟೇ ಅಲ್ಲ, ಅಥವಾ ಯುವಕ ಯುವತಿಯರ ಶೋಕಿ ಜೀವನದ ಕ್ರಿಮಿನಲ್ ಮಾರ್ಗವಷ್ಟೇನೂ ಅಲ್ಲ. ಈ ಸಮಾಜದ ಹೆಣ್ಣು ಭಾಗ ಸಂಸ್ಕೃತಿಯ ಕೀಚುಕ ಮನೋಭಾವದ ಹೆಣ್ಣನ್ನ ಭೋಗದ ವಸ್ತುವೆಂದು ಪರಿಗಣಿಸಿರುವ ಹಣ, ಅಧಿಕಾರ, ಅಹಂಕಾರದ ಮನಸ್ಥಿತಿಯ ಜನರ ಮುಖವಾಡದ ಬಯಲಾಟವೂ ಹೌದು.
ನೋಡಿದ್ರಲ್ಲ ಹನಿ ಟ್ರ್ಯಾಪ್ ಹೇಗಿರುತ್ತೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.